ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ಕೊನೆಯ ತನಕ ನಿನ್ನ ವಶದಲ್ಲಿ ನನ್ನನ್ನು ಇಟ್ಟು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಿದೆ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಸಹಾಯ ಕೊಟ್ಟು ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸುತ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾ ಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ದೇವರ ಸ್ವರವನ್ನು ಕೇಳುವ ವಿಷಯದಲ್ಲಿ ಧ್ಯಾನಿಸಿದ್ದೇವೆ. ಬಹಳ ಅಗತ್ಯವಾಗಿ ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಳ್ಳೋದು ಬಹಳ ಅಗತ್ಯವಾಗಿದೆ. ಇವತ್ತು ನಾವು ಧ್ಯಾನಿಸಲಿಕ್ಕೆ ಇರುವ ವಿಷಯ ನಮ್ಮ ಪ್ರತಿಯೊಬ್ಬರಿಗೆ ಬಹಳ ಅಗತ್ಯವಾದ ವಿಷಯವಾಗಿದೆ. ನಮ್ಮಲ್ಲಿ ಅನೇಕ ಜನರು ಈ ವಿಷಯವನ್ನು ತಿಳಿಯದೇ ಇದ್ದುದರಿಂದ ಇನ್ನೂ ಕೂಡ ಅವರು ತಮ್ಮ ಲೌಕಿಕ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಅನೇಕ ವಿಶ್ವಾಸಿಗಳು, ಅಷ್ಟು ಮಾತ್ರ ಅಲ್ಲ, ಅನೇಕ ಸೇವಕರು ಕೂಡ ಇವತ್ತು ಈ ವಿಷಯಗಳನ್ನು ತಿಳ್ಕೊಳ್ಳದೆ ಅವರು ಕೂಡ ಸಮಸ್ಯೆಗೆ ಒಳಗಾಗಿದ್ದಾರೆ. ನಾವು ಪ್ರತಿಯೊಂದು ಸಂಗತಿಗಳನ್ನು ಬಹಳ ದೇವರ ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ಬೇಕು. ನಮಗೆ ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಆದರೆ ಬಹಳ ಮುಖ್ಯವಾದ ಒಂದು ಸಂಗತಿ, ನಾವು ಅನೇಕ ಜನರು ತಿಳ್ಕೊಳ್ಳದ ಒಂದು ಸಂಗತಿಯಾಗಿದೆ, ದೇವರಿಗೋಸ್ಕರ ಕಾಯುವುದು ಅಥವಾ ದೇವರ ಸಮಯಕ್ಕೆ ನಾವು ಕಾಯ್ದುಕೊಳ್ಳುವುದು. ನಾವು ಎಲ್ಲರೂ ಹಾಡ್ತೇವೆ, ಅದೊಂದು ಒಳ್ಳೆಯ ಹಾಡಿದೆ, ಕರ್ತನಿಗೆ ಕಾಯುವವರು ಅಂತ ಹೇಳಿ. ನಿರಾಶೆಗೊಳ್ಳರು, ಎಲ್ಲದಕ್ಕೆ ಅಂತ್ಯ ಉಂಟು ಅಂತ ಹೇಳಿ. ಆದರೆ ನಾವು ನಮ್ಮ ಜೀವಿತದಲ್ಲಿ ನಿಜವಾಗಿ ದೇವರ ಕಾರ್ಯಗಳನ್ನು ನಮ್ಮ ಜೀವಿತ ನಡೆಸಲಿಕ್ಕೆ ನಾವು ಕಾಯುತ್ತೇವ? ಹೌದು, ಖಂಡಿತ ನಾವು ಮನುಷ್ಯ ಸ್ವಭಾವದವರು. ನಮಗೆ ಕೆಲವು ಚಿಂತನೆಗಳಿರ್ತವೆ. ನಮಗೆ ನಮ್ಮ ಚಿಂತನೆಗಳ ಪ್ರಕಾರ ಈ ಕಾರ್ಯಗಳು ಇಷ್ಟಿಷ್ಟು ಬೇಗ ನಡೆಯಬೇಕಂತ ಹೇಳಿ ನಮ್ಮಲ್ಲಿ ಆಲೋಚನೆಗಳಿರ್ತವೆ. ಅದು ಸ್ವಾಭಾವಿಕ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ತನ್ನ ಶರೀರದ ಆಲೋಚನೆ ಇದ್ದೇ ಇರ್ತದೆ. ಆದರೆ ದೇವರ ಮಕ್ಕಳಾದ ನಾವು ದೇವರ ವಾಕ್ಯದ ಪ್ರಕಾರ ದೇವರ ಆಲೋಚನೆಯಂತೆ ಆಲೋಚನೆಯನ್ನು ದೇವರ ವಾಕ್ಯದಲ್ಲಿ ತಿಳ್ಕೊಂಡು ಆ ಪ್ರಕಾರ ನಾವು ನಡೆಯುವುದು ಭಾಳ ಅಗತ್ಯ. ಆಗ ಮಾತ್ರ ನಮ್ಮ ವಿಶ್ವಾಸಿಗಳ ಜೀವಿತ ಒಂದು ಫಲದಾಯಕ, ಒಂದು ಆಶೀರ್ವಾದ ಭರಿತ ಜೀವಿತ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾವು ನಮ್ಮ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ನಾವು ಪೇಚಾಡಬೇಕಾಗುತ್ತೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ದೇವರ ವಾಕ್ಯದಲ್ಲಿ ದೇವರ ಸಮಯಕ್ಕೆ ಕಾದುಕೊಳ್ಳುವುದು ನಮ್ಮ ಜೀವಿತದಲ್ಲಿ ಮೊದಲನೆಯ ಆದ್ಯತೆ ಆಗಬೇಕು. ಅದು ಯಾವ ವಿಷಯಕ್ಕೆ ಆಗಲಿ, ಪ್ರತಿಯೊಂದಕ್ಕೆ. ನಮ್ಮ ಜೀವಿತದಲ್ಲಿ ಒಂದು ಮದುವೆಯ ನಿರ್ಧಾರ, ನಮ್ಮ ವ್ಯಾಪಾರದ ಒಂದು ಕಾರ್ಯಕ್ರಮ ಆಗ್ಬೋದು, ನಾವು ನಮ್ಮಲ್ಲಿ ಏನು ಮಾಡಬೇಕು, ಎಲ್ಲ ಸಂಗತಿಗಳಲ್ಲಿ ನಾವು ದೇವರ ಸಮಯವನ್ನು ಕಾದುಕೊಳ್ಳುವುದು ಭಾಳ ಅಗತ್ಯ. ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಒಂದು ಭಾಳ ಅಗತ್ಯವಾದ ಸಂಗತಿ ಏನೆಂದರೆ, ನಾವು ಏನು ಯೋಚಿಸ್ತೇವೆ ಅಂದರೆ, ನಾವು ಲೌಕಿಕ ಚಿಂತನೆಗಳು ದೇವರಿಗೆ ಸಂಬಂಧಪಟ್ಟದ್ದಲ್ಲ, ಅದು ನಮಗೆ ಸಂಬಂಧಪಟ್ಟದ್ದಂತ ನಮ್ಮ ಬುದ್ಧಿವಂತಿಕೆ ಮತ್ತು ನಮ್ಮ ಆಲೋಚನೆ ಪ್ರಕಾರ ನಾವು ನಡೀಲಿಕ್ಕೆ ಪ್ರಯತ್ನ ಪಡ್ತೇವೆ. ಇದು ತಪ್ಪು ಚಿಂತನೆ. ನಾವು ಏನೇ ಆಗಲಿ, ಆ ಲೌಕಿಕ ಸಂಗತಿಗಳೇ ಆಗಲಿ, ದೇವರ ಆಲೋಚನೆ ಪ್ರಕಾರ ನಾವು ನಡೆಯುವುದು ಭಾಳ ಅಗತ್ಯವಾಗಿದೆ. ದೇವರು ನಮ್ಮನ್ನು ಕರೆದ ದೇವರು ನಮ್ಮಲ್ಲಿ ಒಂದು ಒಳ್ಳೆಯ ಯೋಜನೆಯನ್ನಿಟ್ಟು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರು ಒಂದು ಅದ್ಭುತ ಯೋಜನೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ನೋಡೋಣ. ಯೆರೆಮೀಯನ ಪ್ರವಾದನೆಗೆ ಹೋಗೋಣ. ಅಲ್ಲಿ 29ನೇ ಅಧ್ಯಾಯ 11ನೇ ವಾಕ್ಯ ನೋಡಿ. ನಾವು ಯೆರೆಮೀಯನ ಪ್ರವಾದನೆ 29ನೇ ಅಧ್ಯಾಯ 11ನೇ ವಾಕ್ಯ.
ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಹೈತದ ಯೋಜನೆಗಳಲ್ಲ, ಹಿತದ ಯೋಜನೆಗಳೇ. ನೋಡಿ, ಇದು ಒಂದು ಭಾಷಾಂತರದಲ್ಲಿ ಈ ರೀತಿ ಇದೆ. ನಾವು ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡಿದಾಗ ನಮಗೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ತಿಳಿಯುತ್ತದೆ. ನೋಡಿ, ಯೆಹೋವನು ಹೀಗೆನ್ನುತ್ತಾನೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಹೈತದ ಯೋಜನೆಗಳಲ್ಲ, ಹಿತದ ಯೋಜನೆಗಳೇ. ಇವು ನಿಮಗೆ ಭವಿಷ್ಯ ಮತ್ತು ಭರವಸೆಯನ್ನು ಕೊಡುವು ಅಂತ ಹೇಳಿ. ಯಾವಾಗ ನಾವು ನಮ್ಮ ಜೀವಿತದಲ್ಲಿ ದೇವರ ಯೋಜನೆ ನಮಗೆ ಏನು ಅಂತ ನಾವು ತಿಳ್ಕೊಂಡು ಆ ಪ್ರಕಾರ ನಡೆದರೆ ಅದು ನಮಗೆ ನಮ್ಮ ಭವಿಷ್ಯದಲ್ಲಿ ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಮ್ಮನ್ನು ಆಶೀರ್ವಾದದಾಯಕ ಜೀವನ, ಒಂದು ಫಲದಾಯಕ ಜೀವನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ದೇವರ ಯೋಜನೆ ಏನು, ದೇವರ ಒಂದು ಯೋಜನೆ ಏನಂತ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದೆ. ಈಗ ನಮ್ಮಲ್ಲಿ ನಾವು ನೋಡಿದ್ದೇವೆ, ಅನೇಕ ಸೇವಕರು ನಮಗೆ ದೇವರು ಕರೆ ನೀಡಿದ್ದಾರೆ ಸೇವೆಗೆ ಅಂತ ಸೇವೆಗೆ ಹೋಗ್ತಾರೆ. ಆದರೆ ಅಲ್ಲಿ ದೊಡ್ಡ ಸಮಸ್ಯೆ ಏನೆಂದರೆ, ಆ ಕರೆಯುವಿಕೆಯಲ್ಲಿ ದೇವರ ಒಂದು ಸಮಯ ಇದೆ. ಇವರು ಕರೆಯುವಿಕೆ ಸರಿ ಇರಬಹುದು, ದೇವರ ಒಬ್ಬರನ್ನು ಸೇವೆಗೆ ಕರೆದಿರಬಹುದು, ಆದರೆ ಅಲ್ಲಿ ದೇವರ ಸಮಯಕ್ಕೆ ಅನುಗುಣವಾಗಿ ಸರಿಯಾಗಿ ಕಾರ್ಯ ಮಾಡೋದು ಭಾಳ ಅಗತ್ಯ. ನಮಗೇನು, ನಾವು ಮನುಷ್ಯ ಸ್ವಭಾವದವರು, ನಮ್ಮ ಆಲೋಚನೆಗಳೇನು, ನಾವು ಇಷ್ಟು ವರ್ಷದಿಂದ ಇಷ್ಟು ಜನರಿಗೆ ಸುವಾರ್ತೆ ಸಾರಬೇಕು, ಇಷ್ಟು ಜನರಿಗೆ ನಾವು ಹೀಗೆ ಮಾಡಬೇಕು, ಇಷ್ಟು ಆಲಯಗಳನ್ನು ಕಟ್ಟಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಎಲ್ಲ ಆಲೋಚನೆಗಳು ನಮ್ಮದು. ಆದರೆ ಈ ಆಲೋಚನೆಗಳಲ್ಲಿ ದೇವರ ಸಮಯಕ್ಕೆ ನಾವು ಕಾದುಕೊಂಡಿದ್ದೇವಾ ಎಂಬ ಪ್ರಶ್ನೆ. ನಮ್ಮ ಸಮಸ್ಯೆ ಪ್ರಾರಂಭ ಆಗುವುದು ನಾವು ದೇವರ ಸಮಯಕ್ಕೆ ಕಾದುಕೊಳ್ಳದಾಗ. ಯಾಕೆಂದರೆ ದೇವರ ಸಮಯ ಅದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತಾರೆ. ಅಂದರೆ ಪರಿಪೂರ್ಣವಾದ ಸರಿಯಾದ ಸಮಯ ಅದು ಆ ಸಮಯಕ್ಕೆ ಅನುಗುಣವಾಗಿ ದೇವರು ತನ್ನ ಕಾರ್ಯಗಳನ್ನು ಸ್ಪಷ್ಟವಾಗಿ ನೆರವೇರಿಸ್ತಾನೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಾವು ಅವಸರಪಟ್ಟು ನಮ್ಮ ಆಲೋಚನೆ ಪ್ರಕಾರ ಹೋದರೆ ಆ ಯೋಜನೆಗಳನ್ನು ನಾವು ತಿಳ್ಕೊಂಡಿರ್ಬೋದು, ಆ ಯೋಜನೆ ದೇವರೇ ನಮಗೆ ತಿಳಿಸಿದ್ದಿರ್ಬೋದು, ಆದರೆ ಸರಿಯಾದ ಸಮಯಕ್ಕೆ ನಾವು ಕಾದುಕೊಳ್ಳದೆ ಆ ಯೋಜನೆಯಲ್ಲಿ ನಾವು ಬಿದ್ದು ಹೋಗಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ದೇವರ ಸಮಯಕ್ಕೆ ಕಾದುಕೊಳ್ಳುವುದು ಭಾಳ ಅಗತ್ಯವಾಗಿದೆ. ಮತ್ತು ದೇವರ ಯೋಜನೆಗಳು ನಮಗೆ ಎಲ್ಲ ಒಳ್ಳೆಯ ಯೋಜನೆಗಳು, ಯಾರಿಗೂ ಕೆಟ್ಟದ್ದು ಮಾಡುವ ಯೋಜನೆಗಳಲ್ಲ ದೇವರ ವಾಕ್ಯದಲ್ಲಿ. ಬೇಕಾದರೆ ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ನಾವು ರೋಮಪುರದವ್ರಿಗೆ ಬರೆದ ಪತ್ರಿಕೆ, ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯವನ್ನು ನೋಡೋಣ. ರೋಮಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 28ನೇ ವಾಕ್ಯ ನೋಡಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನನಗೆ ಗೊತ್ತಿದೆ. ನೋಡಿ, ಇಲ್ಲಿ ಪೌಲನು ಏನು ಹೇಳ್ತಾನೆ ನೋಡಿ, ಇಲ್ಲಿ ಪುನಃ ಕೇಳಿ ಸ್ಪಷ್ಟವಾಗಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಯಾವುದೇ ಕಾರ್ಯಗಳು ಅನುಕೂಲವಾಗದ್ದು ಕಾರ್ಯಗಳು ದೇವರು ಮಾಡುವುದೇ ಇಲ್ಲ, ನಮ್ಮ ಅನುಕೂಲಕ್ಕಾಗಿ. ಯಾಕೆಂದರೆ ನಾವು ಕರೆಯಲ್ಪಟ್ಟವರು, ದೇವರನ್ನು ಆತನನ್ನು ಪ್ರೀತಿಸುವವರು, ಮತ್ತು ಆತನು ಕೂಡ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆದ್ದರಿಂದ ಆತನ ಕಾರ್ಯಗಳು, ಆತನ ಯೋಜನೆಗಳು ಎಲ್ಲವೂ ನಮ್ಮ ಹಿತಕ್ಕಾಗಿ ಇವೆ. ಆದ್ದರಿಂದ ಮೊದಲು ನಾವು ತಿಳ್ಕೊಳ್ಬೇಕು, ದೇವರು ಒಂದು ಯಾವುದೇ ಯೋಜನೆ ನಮಗೆ ತಿಳಿಯಪಡಿಸಿದರೆ ಅದು ನಮ್ಮ ಹಿತಕ್ಕಾಗಿ. ಇಟ್ ಈಸ್ ಅ ಪರ್ಫೆಕ್ಟ್ ಪ್ಲ್ಯಾನ್ ಅಂತ ಹೇಳ್ತೇವೆ ನಾವು.
ಅದರಲ್ಲಿ ಇನ್ನು ಎರಡನೇ ಮಾತಿಲ್ಲ. ಅಷ್ಟು ಒಂದು ಪರಿಪೂರ್ಣವಾದ, ನಮಗೆ ಸರಿಬೀಳುವಂಥ, ನಮ್ಮ ಹಿತಕ್ಕಾಗಿ ದೇವರು ಸಿದ್ಧಪಡಿಸಿದ ಯೋಜನೆ ಆಗಿದೆ. ಇದು ಬಹಳ ಅಗತ್ಯ. ಮತ್ತು ಅದರ ಉದ್ದೇಶ ಸ್ಪಷ್ಟವಾಗಿದೆ, ನಮ್ಮನ್ನು ದೇವರು ಆಶೀರ್ವದಿಸಲಿಕ್ಕೆ. ಆದರೆ ಸಮಸ್ಯೆಯಲ್ಲಿ ಪ್ರಾರಂಭ ಆಗ್ತದೆ ಅಂದರೆ ದೇವರ ಸಮಯಕ್ಕೆ ನಾವು ಆ ಯೋಜನೆ ಕಾರ್ಯಗತಗೊಳಿಸಲಿಕ್ಕೆ ದೇವರು ಎಲ್ಲ ಯೋಜನೆಗಳನ್ನು ಹಂತ ಹಂತವಾಗಿ ಕಾರ್ಯಗತಗೊಳಿಸ್ತಾರೆ. ನಾವಾದರೂ ಸ್ವಲ್ಪ ಜ್ಞಾನ ಇಲ್ಲದೆ, ಮನುಷ್ಯರು ಇಷ್ಟು ಸ್ವಲ್ಪ ಜ್ಞಾನ ಇದ್ದವರು ಕೂಡ ನೋಡಿ, ಒಳ್ಳೆಯ ಕಂಪನಿಗಳು, ಒಳ್ಳೆಯ ಬುದ್ಧಿವಂತರೇನು ಯಾವುದೇ ಕಾರ್ಯಗಳನ್ನು ಹಂತ ಹಂತವಾಗಿ ನಡೆಸ್ತಾರೆ. ಆದರೆ ದೇವರು ಇಷ್ಟು ಜ್ಞಾನವುಳ್ಳ ದೇವರು. ಹಾಗಾದರೆ ದೇವರು ಕೂಡ ತನ್ನ ಯೋಜನೆಗಳನ್ನು ಸರಿಯಾದ ಹಂತ ಹಂತದಲ್ಲಿ ನೆರವೇರಿಸುವನಾಗಿದ್ದ. ಆದರೆ ಸಮಸ್ಯೆಯಲ್ಲಿ ಪ್ರಾರಂಭ ಆಗ್ತದೆ ಅಂದರೆ ನಮಗೆ ದೇವರ ಸಮಯಕ್ಕೆ ಅನುಗುಣವಾಗಿ ಕಾದುಕೊಳ್ಳುವ ಒಂದು ಆ ಒಂದು ನಿರ್ಧಾರ ನಮ್ಮಲ್ಲಿಲ್ಲ. ಆ ಒಂದು ಆತುರತೆ, ಭಾಳ ಬೇಗ ಆಗಬೇಕೆಂಬ ಅವಸರ ನಮ್ಮಲ್ಲಿ ಇರುವುದರಿಂದ ನಾವು ಎಲ್ಲರೂ ಕಷ್ಟ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇದು ಬಹಳ ಅಗತ್ಯ. ದೇವರ ಯೋಜನೆ ಮನುಷ್ಯರ ಬುದ್ಧಿವಂತಿಕೆಯಿಂದ ನಡೆಸುವುದಲ್ಲ, ದೇವರು ತನ್ನ ಜ್ಞಾನದಿಂದ ನಡೆಸ್ತಾರೆ. ಆದ್ದರಿಂದ ಯಾವುದೇ ದೇವರ ಕಾರ್ಯಗಳು ಮನುಷ್ಯ ಜ್ಞಾನದಿಂದ ಅಲ್ಲ, ಮತ್ತು ಅದು ಸಮೃದ್ಧಿವಾದದ್ದು. ದೇವರ ಯೋಜನೆ ನಮಗೆ ಅದು ಸಮೃದ್ಧಿಯನ್ನುಂಟು ಮಾಡುವುದು, ಸಂಪೂರ್ಣವಾದದ್ದು, ಪರಿಪೂರ್ಣವಾದದ್ದಾಗಿದೆ. ಮತ್ತು ಬಹಳ ಅಗತ್ಯವಾಗಿ ದೇವರ ಸಮಯ ಅದರಲ್ಲಿ ಬಹಳ ಮಹತ್ವದ್ದಾಗಿದೆ. ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನೋಡಿ, ನಾವು ನಮ್ಮ ಲೌಕಿಕ ಆಲೋಚನೆಗಳಲ್ಲಿ ನೋಡಿ, ನಾವು ದಿನವನ್ನು ಹೇಗೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರಾರಂಭ ಮಾಡ್ತೇವೆ, ಅವಸರದಲ್ಲಿ ನಮ್ಮ ಇತರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ಹೊರಡ್ತೇವೆ. ದೇವರ ಇಚ್ಛೆ ತಿಳ್ಕೊಳ್ಳಿಕ್ಕೆ ನಮಗೆ ಯಾವಾಗ ದೇವರ ನೆನಪರೋದು ಯಾವಾಗ ಗೊತ್ತಾ? ದಾರಿಯಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ, ಆಫೀಸಿಗೆ ಹೋಗುವಾಗ ನಮ್ಮ ವಾಹನ ಕೆಟ್ಟು ಹೋದರೆ ಆಗ ನಮಗೆ ದೇವರ ನೆನಪು ಬರ್ತದೆ. ಮುಂಜಾನೆ ಎದ್ದು ಮೊದಲು ನಾವು ದೇವರೇ ಈ ದಿವಸ ನನ್ನ ಜೀವಿತದಲ್ಲಿ ನಿನ್ನ ಇಚ್ಛೆ ಏನು, ನನ್ನ ಜೀವಿತದಲ್ಲಿ ಈ ದಿವಸ ನಿನ್ನ ಕಾರ್ಯ ಆಲೋಚನೆಗಳೇನು, ನಿನ್ನ ಯೋಜನೆ ಏನು ನಾವು ತಿಳ್ಕೊಳ್ತೇವೆ. ಇದು ನಮ್ಮ ಅಭ್ಯಾಸ ಅಲ್ಲ. ಆದ್ದರಿಂದ ದಿನವನ್ನು ಪ್ರಾರಂಭ ಮಾಡುವಾಗ ದೇವರ ಇಚ್ಛೆಯನ್ನು ತಿಳ್ಕೊಳ್ಳೋದು ಬಹಳ ಅಗತ್ಯವಾಗಿದೆ. ದೇವರ ಈ ಒಂದು ಸಂಬಂಧದಲ್ಲಿ ನಾವು ದಿನವನ್ನು ಪ್ರಾರಂಭ ಮಾಡೋದು ಬಹಳ ಅಗತ್ಯವಾಗಿದೆ. ನಾವು ಒಂದು ಕೀರ್ತನೆಯಿಂದ ದೇವರ ವಾಕ್ಯದ ವಿಷಯದಲ್ಲಿ, ಸಮಯಕ್ಕೆ ಕಾದುಕೊಳ್ಳುವ ವಿಷಯದಲ್ಲಿ ನೋಡೋಣ. 27ನೇ ಕೀರ್ತನೆಗೆ ಹೋಗೋಣ. ನಾವು ಅಲ್ಲಿ 11ನೇ ವಾಕ್ಯದಿಂದ ನಾವು ನೋಡೋಣ. ನೋಡಿ, ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ಹೊಂಚು ಹಾಕುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮನಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡರೂ ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನೇ ನಿರೀಕ್ಷಿಸಿಕೊಂಡೇ ಇರು. ನೋಡಿ, ದೇವರನ್ನೇ ನಿರೀಕ್ಷಿಸಿಕೊಂಡು ಕಾದುಕೊಳ್ಳುವುದು ಅಷ್ಟು ಅಗತ್ಯ. ದೇವರನ್ನು ನಾವು ನಿರೀಕ್ಷೆಯಲ್ಲಿರೋದು. ದೇವರೊಂದು ಯೋಜನೆಯನ್ನು ನಮಗೆ ಸಿದ್ಧಪಡಿಸಿದ್ದಾರೆ, ಸರಿ. ಆದರೆ ಆ ಯೋಜನೆ ನೆರವೇರಲಿಕ್ಕೆ ನಾವು ಒಂದು ನಿರೀಕ್ಷೆಯಿಂದ ಕಾದುಕೊಳ್ಳುವುದು ಅಷ್ಟು ಅಗತ್ಯವಾಗಿದೆ. ಅದು ನಮ್ಮ ಈ ಕೀರ್ತನೆಗಾರರನ್ನು ಹೇಳ್ತಾನೆ, ದೇವರ ಸಮಯಕ್ಕೆ ಅನುಗುಣವಾಗಿ. ಕೆಲವು ಸಲ ದೇವರ ಕೆಲವು ಕಾರ್ಯಗಳು ತಡ ಆಗ್ತವೆ. ಆದರೆ ಎಷ್ಟು ಕಾರ್ಯಗಳು ತಡ ಆಗ್ತವೋ ಅಷ್ಟು ನಮಗೆ ನಮ್ಮ ಯೋಜನೆಗಳು ಅದ್ಭುತ ಮತ್ತು ನಮಗೆ ಆಶೀರ್ವಾದದಾಯಕವಾಗಿರ್ತವೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಯಾವುದೇ ಕಾರ್ಯಗಳು ಅವಸರದಲ್ಲಿ ದೇವರು ನಡೆಸುವುದಿಲ್ಲ.
ಯಾಕೆಂದರೆ ದೇವರಿಗೆ ಸಮಯ ಮೀರಿದವರಾಗಿದ್ದಾರೆ. ಸಮಯದಲ್ಲಿ ಯಾರು ಇರುವವರು? ನಾವು ಮಾತ್ರ. ಹುಟ್ಟಿದ್ದೇವೆ, ಇಷ್ಟು ವರ್ಷದಲ್ಲಿ ವಿದ್ಯಾಭ್ಯಾಸ ಮುಗಿಯಿತು, ಇಷ್ಟು ವರ್ಷದಲ್ಲಿ ಮದುವೆಯಾಗಿ ಮಕ್ಕಳು ಇತ್ತು, ಮತ್ತು ಸ್ವಲ್ಪ ವರ್ಷ ದುಡಿತೇವೆ, ಮತ್ತು ರಿಟೈರ್ಡ್. ಈ ಸಮಯದೊಳಗೆ ನಮಗೆ ಏನಾದರೂ ಸಾಧನೆ ಮಾಡಬೇಕಂತ ನಮ್ಮ ಆಲೋಚನೆ. ಆದರೆ ದೇವರು ಎಲ್ಲವನ್ನು ಮೀರಿದವರು. ಇದಕ್ಕೆ ಎಲ್ಲ ಮೀರಿ ದೇವರು ಕಾರ್ಯ ಮಾಡುವವರಾಗಿದ್ದರು. ಅಬ್ರಹಾಮನಿಗೆ ಕೂಡ ದೇವರು ಮಗನನ್ನು ಕೊಡ್ತೇನೆಂಬ ವಾಗ್ದಾನ ಮಾಡಿದಾಗ ಅಬ್ರಹಾಮನು ಕಾದುಕೊಂಡನು. ಯಾವಾಗ ಅವನಿಗೆ ಮಗನು ಸಿಕ್ಕಿದನು? 100ನೇ ವರ್ಷದಲ್ಲಿ. ಎಂಥ ನಿರೀಕ್ಷೆ ಇರಬೇಕು ಅವನಿಗೆ. ಆದ್ದರಿಂದ ದೇವರ ಕಾರ್ಯಗಳು ದೇವರ ಸಮಯಕ್ಕೆ ಅನುಗುಣವಾಗಿ ಭಾಳ ಅಗತ್ಯವಾಗಿ ನಾವು ಇನ್ನೊಂದು ತಿಳ್ಕೊಳ್ಬೇಕು ನೋಡಿ. ಅದಕ್ಕೆ ಒಳ್ಳೆಯ ಉದಾಹರಣೆ ದಾವೀದನದು. ಸಾಮುವೇಲನ ಮೊದಲನೆಯ ಪ್ರವಾದನ ಪುಸ್ತಕ 16ನೇ ಅಧ್ಯಾಯ. ಅಲ್ಲಿ ನೋಡಿ, ದೇವರು ಸಾಮುವೇಲನಿಗೆ ಹೇಳ್ತಾರೆ, ಏನು, ಈಶಾಯನ ಮಕ್ಕಳನ್ನು ದೇವರು ಇಸ್ರಾಯೇಲರ ಅರಸನಾಗಿ ಆರಿಸಿಕೊಳ್ತೇನಂತ ಹೇಳಿ ಸಾಮುವೇಲನಿಗೆ ದೇವರು ತಿಳಿಸ್ತಾರೆ. ಅದಕ್ಕಾಗಿ ಸಾಮುವೇಲನು ಅಲ್ಲಿ ಏನು ಹೇಳ್ತಾನೆ ಇಸ್ರಾಯೇಲ್ ಜನರಿಗೆ ನೋಡಿ. ಅಲ್ಲಿ ಹೋಗೋಣ, ನಾವು 5ನೇ ವಾಕ್ಯದಿಂದ ನೋಡೋಣ. ಹೌದು, ಶುಭಕರವಾಗಿದೆ, ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಿದ್ದೇನೆ. ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ ಎಂದು ಹೇಳಿ ಈಶಾಯನನ್ನು ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನು ಯಜ್ಞಕ್ಕೆ ಕರೆದನು. ಅವರು ಬರಲು ಅವನು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಇವನ ಮುಂದೆ ಇದ್ದಾನೆ ಎಂದುಕೊಂಡನು. ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಈಶಾಯನು ಅಭಿನಾದಾಬನನ್ನು ಸಾಮ್ಯನ ಬರಿಗೆ ಬರಮಾಡಲು ಸಾಮ್ಯನನ್ನು ಇವನನ್ನು ಆರಿಸಿಕೊಳ್ಳಿಲ್ಲ ಎಂದು ತರುವಾಯ ಈಶಾಯನ ಶಮ್ಮ ಎಂಬವನ್ನು ಬರಮಾಡಿ ಸಾಮ್ಯನನ್ನು ಇವನನ್ನು ಆರಿಸಿಕೊಳ್ಳಲಿಲ್ಲ ಎಂದು ಹೇಳಿದನು. ನೋಡಿ, ಎಲ್ಲರನ್ನು ತಳ್ಳಿಬಿಟ್ಟನು. ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರೂ ಅವನು ಇವರನ್ನೂ ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ನಂತರ ಸಾಮ್ಯೇಲನು ಈಶಾಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತ ಚಿಕ್ಕವನು ಒಬ್ಬನಿದ್ದಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ನೋಡಿ, ಇಲ್ಲಿ ಒಂದು ವಿಷಯ ನಾವು ಬಹಳ ಗಂಭೀರವಾಗಿ ತಿಳ್ಕೊಳ್ಬೇಕು. ಈಶಾಯನನ್ನು ಸಾಮುವೇಲನು ಏನು ಹೇಳ್ತಾನೆ, ಎಲ್ಲರೂ ನೀವು ಶುದ್ಧೀಕರಿಸಿ ಬನ್ನಿ, ಈಶಾಯನ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ಈಶಾಯನಿಗೆ ಹೇಳ್ತಾನೆ. ಈಶಾಯನ ಏನು ಮಾಡ್ತಾನೆ, ಎಲ್ಲ ಮಕ್ಕಳನ್ನು ಕರ್ಕೊಂಡು ಬರ್ತಾನೆ, ಅದು ದಾವೀದನನ್ನು ಬಿಟ್ಟು ಬರ್ತಾನೆ. ಯಾಕೆ? ಅವನು ಕುರಿ ಕಾಯಲಿಕ್ಕೆ ಮಾತ್ರ ಯೋಗ್ಯ ಅಂತ ಈಶಾಯನ ತಲೆಯಲ್ಲಿ ಉಂಟು. ಅವನು ಶುದ್ಧೀಕರಿಸಲಿಲ್ಲ ಕೂಡ. ದೇವರ ಆಲೋಚನೆಗಳು ನೋಡಿ. ದೇವರು ಅವರೆಲ್ಲರನ್ನು ಶುದ್ಧೀಕರಿಸಿದವರು, ಅವರೆಲ್ಲರನ್ನು ತಳ್ಳಿಬಿಟ್ಟು ಕುರಿ ಕಾಯುವನನ್ನು ಕರೆಸಿದರು. ಅವನನ್ನು ಅಭಿಷೇಕಿಸಿದರು ದೇವರು ಅರಸನನ್ನಾಗಿ. ಈಗ ನೋಡಿ, ದೇವರು ದಾವೀದನನ್ನು 16ನೇ ವಯಸ್ಸಿನಲ್ಲಿ ಅಭಿಷೇಕಿಸಿದನು ಇಸ್ರಾಯೇಲ್ ಅರಸನಂತ ಹೇಳಿ. ಅವನು ಆ ಪಟ್ಟದಲ್ಲಿ ಕೂರ್ಲಿಕ್ಕೆ ಎಷ್ಟು ವರ್ಷ ಹೋಯಿತು? 14 ವರ್ಷ ಅವನು ಕಾಡಿನಲ್ಲಿ ಸೌಲನಿಂದ ತಪ್ಪಿಸಿಕೊಳ್ಳಿಕ್ಕೆ ಓಡಿ ಹೋಗಬೇಕಾಯಿತು. ಎಂಥ ಒಂದು ಮನಸ್ಥಿತಿಯಲ್ಲಿ ದಾವೀದನು ಇರಬೇಕಂತ ಲೆಕ್ಕ ಹಾಕಿ ನೀವು. ಯಾಕೆಂದರೆ ಅವನು ಅಭಿಷೇಕಿಸಿದ ಮೇಲೆ 14 ವರ್ಷ ದಾವೀದನು ಆ ಪಟ್ಟದ ಮೇಲೆ ಕೂರ್ಲಿಕ್ಕೆ ಕಾಯಬೇಕಾಯಿತು. ಅವನು ಗುಣಗಟ್ಟಿದನ? ಅವನು ಅವಸರದಲ್ಲಿ ಹೋಗಿ ಅಲ್ಲಿ ಕೂರ್ಲಿಕ್ಕೆ ನೋಡಿದನ? ಏನಿಲ್ಲ, ದೇವರ ಸಮಯಕ್ಕೆ ಕಾದುಕೊಂಡನು. ಎಂಥ ಒಂದು ನಿರೀಕ್ಷೆ ಅವನಲ್ಲಿತ್ತು ನೋಡಿ. ಆದ್ದರಿಂದ ದೇವರ ಆಲೋಚನೆಗಳು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಮಗೆ ಒಳ್ಳೆಯದನ್ನು ಮಾಡುವ ಆಲೋಚನೆಗಳಾಗಿವೆ. ಅದು ಯಾವತ್ತೂ ನಮಗೆ ಕೆಟ್ಟವು ಮಾಡೋದಲ್ಲ,
ಮತ್ತು ಆತನ ಯೋಜನೆಗಳು ಪರಿಪೂರ್ಣವಾದದ್ದು. ಅದು ತಕ್ಕ ಸಮಯದಲ್ಲಿ ಫಲ ಕೊಡುವುದಾಗಿದೆ. ಅವಸರದಲ್ಲಿ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ದೇವರನ್ನು ಕಾದುಕೊಳ್ಳುವುದು ಅದು ಸಮಯದ ವ್ಯರ್ಥ ಅಲ್ಲ. ನಮ್ಮಲ್ಲಿ ಲೌಕಿಕವಾಗಿ ನಾವು ಏನು ಯೋಚಿಸ್ತೇವೆ, ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡುವಾಗ ಅದರಲ್ಲಿ ಸಮಯ ತಡವಾದರೆ ನಾವು ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೇವೆ. ಅಂದರೆ ನಮ್ಮನ್ನು ಆ ತಡ ಮಾಡಿಕೊಂಡು ಸಮಯ ವ್ಯರ್ಥ ಮಾಡಿಸುವ ಒಂದು ದುರಾತ್ಮ. ಆದರೆ ದೇವರ ಸಮಯವನ್ನು ಕಾದುಕೊಳ್ಳುವುದು ಇದು ಯಾವುದೇ ವ್ಯರ್ಥ ಕಾರ್ಯ ಅಲ್ಲ. ದೇವರು ನಮ್ಮನ್ನು ಸಿದ್ಧಪಡಿಸುತ್ತಾರೆ. ಯಾಕೆಂದರೆ ದೇವರಿಗೆ ಎಲ್ಲ ಸ್ಪಷ್ಟವಾಗಿ ಗೊತ್ತುಂಟು. ಭವಿಷ್ಯದಲ್ಲಿ ನಮ್ಮ ಶಕ್ತಿಯನ್ನು, ನಮ್ಮ ಬಲಹೀನತೆಯನ್ನು, ನಮಗೆ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತೇವೆ, ಇದು ಎಲ್ಲ ದೇವರಿಗೆ ಗೊತ್ತು. ಅದಕ್ಕಾಗಿ ಆ ಎಲ್ಲ ಸಂಗತಿಗಳು ಸರಿಯಾಗಿ ಹೋಗುವಂತೆ ದೇವರು ತನ್ನ ಸಮಯಕ್ಕೆ ಅನುಗುಣವಾಗಿ ತನ್ನ ಮಕ್ಕಳ ಮೇಲೆ ತನ್ನ ಯೋಜನೆಯನ್ನು ಸರಿಯಾದ ಒಂದು ಶಿಸ್ತುಬದ್ಧ ರೀತಿಯಲ್ಲಿ ಸಿದ್ಧಪಡಿಸಿರ್ತಾನೆ. ಇಟ್ ಈಸ್ ಅ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತೇವೆ ನಾವು. ಒಂದು ಪರಿಪೂರ್ಣವಾದ ಸಂಪೂರ್ಣವಾದ ಸಮಯ ಅದು. ಅದಕ್ಕೆ ನಾವು ಕಾದುಕೊಳ್ಬೇಕಾಗಿದ್ದೆ. ನೋಡಿ, ಅದು ಅವರಿಗೆ ಮಾತ್ರ, ದೇವರಿಗೆ ಮಾತ್ರ ಗೊತ್ತು ನಮ್ಮ ಬಲಹೀನತೆ ಏನಂತ. ನಮಗೆ ಗೊತ್ತಾಗುವುದಿಲ್ಲ. ಸರಿಯಾದ ಸಮಯಕ್ಕೆ ಏನು ಸಂಗತಿಗಳು ನಡೆಸಬೇಕು ಆತನಿಗೆ ಗೊತ್ತು. ನಾವು ಎದುರಿಸುವ ಸಮಸ್ಯೆಗಳೇನು, ಅಪಾಯಗಳೇನು, ಇವು ಎಲ್ಲ ಆತನಿಗೆ ಗೊತ್ತು. ನಮ್ಮ ಶಕ್ತಿಯನ್ನು, ನಮ್ಮ ಬಲಹೀನತೆಯನ್ನು, ಇದು ಎಲ್ಲ ಆತನಿಗೆ ಗೊತ್ತು. ಆದ್ದರಿಂದ ಆತನ ಸಮಯಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸುವನಾಗಿದ್ದಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಒಂದು ಸ್ಪಷ್ಟವಾದ ಒಂದು ಚಿಂತನೆಯನ್ನು ನಾವು ಗಟ್ಟಿ ಮಾಡಿಕೊಳ್ಳಬೇಕು. ದೇವರ ಸಮಯಕ್ಕೆ ಕಾದುಕೊಳ್ಳುವುದೇ ನಮ್ಮ ಜೀವಿತದ ಒಂದು ಮುಖ್ಯ ಧ್ಯೇಯ ಮತ್ತು ಒಂದು ಆಶೀರ್ವಾದ. ಬಹಳ ಅಗತ್ಯವಾಗಿ ನಾವು ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ. ಕೀರ್ತನೆ 25ಕ್ಕೆ ಹೋಗೋಣ. ಕೀರ್ತನೆ 25ನೇ ಕೀರ್ತನೆ 1ರಿಂದ 3 ತನಕ ನೋಡಿ. ಅಲ್ಲಿ ಯೋಹನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ನನಗೆ ಆಶಾಭಂಗ ಪಡಿಸಬೇಡ, ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ. ವ್ರತದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ನೋಡಿ, ಯಾರಿಗೆ ಆಶಾಭಂಗ ಆಗಬೇಕು? ದೇವರನ್ನು ನಿರೀಕ್ಷಿಸುವವರಿಗೆ ಅಲ್ಲ. ದೇವರನ್ನು ನಿರೀಕ್ಷಿಸುವವರಿಗೆ ಯಾವತ್ತೂ ಆಶಾಭಂಗ ಆಗುವುದಿಲ್ಲ, ಎಂದಿಗೂ ಆಗುವುದಿಲ್ಲ ಅಂತ ಹೇಳಿ ಇಲ್ಲಿ ಕೀರ್ತನೆಗಳನ್ನು ಹೇಳ್ತಾನೆ. ದೇವರನ್ನು ನಿರೀಕ್ಷಿಸುವುದು ಯಾಕೆ? ನಾವು ಪ್ರತಿಯೊಬ್ಬರು ದೇವರನ್ನು ಕಾದುಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಇನ್ನೊಂದು ಕೀರ್ತನೆಯಲ್ಲಿ ನೋಡೋಣ. 37ನೇ ಕೀರ್ತನೆಗೆ ಹೋಗೋಣ. ನಾವಲ್ಲಿ ಒಂದರಿಂದ 9 ನೋಡೋಣ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಅವನು ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ವಿಯಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಎಂಥ ಸಮಸ್ಯೆಗಳಾಗಲಿ, ನಿಮ್ಮ ವಿರುದ್ಧ ನಿಮ್ಮ ಒಂದು ನ್ಯಾಯಾಲಯದಲ್ಲಿ ಎಷ್ಟೋ ವರ್ಷಗಳು ಹೋಗಿರಲಿ, ಶಾಂತವಾಗಿ ಕಾದುಕೊಳ್ಳುವುದು ನಮ್ಮ ಕೆಲಸ. ನ್ಯಾಯ ಕೊಡುವುದು ದೇವರ ಕೆಲಸ. ಅದು ದೇವರು ತನ್ನ ಸಮಯಕ್ಕೆ ಅನುಗುಣವಾಗಿ ಕೊಡುತ್ತಾನೆ. ನಾವು ಎಷ್ಟೋ ಸಂಗತಿಗಳಲ್ಲಿ ನೋಡಿದ್ದೇವೆ.
ದೇವರು ತನ್ನ ಮಕ್ಕಳ ನ್ಯಾಯವನ್ನು ಎಂದಿಗೂ ಬಿಡುವುದಿಲ್ಲ. ದೇವರು ತನ್ನ ಮಕ್ಕಳ ಯೋಜನೆಯನ್ನು ಎಂದಿಗೂ ಅರ್ಧದಲ್ಲಿ ಕೈ ಬಿಡುವುದಿಲ್ಲ. ನಾವು ಬೇಕಾದರೆ ಒಂದು ಯೋಜನೆ, ದೇವರಿಟ್ಟ ಯೋಜನೆಯನ್ನು ನಾವು ತಿರಸ್ಕರಿಸಬಹುದು, ಆದರೆ ದೇವರು ನಮ್ಮನ್ನು ತಿರಸ್ಕರಿಸುವುದಿಲ್ಲ. ಆ ಯೋಜನೆ ತಿರಸ್ಕರಿಸಿದರೆ ದೇವರು ಇನ್ನೊಂದು ಯೋಜನೆಯನ್ನು ನಮಗೆ ಸಿದ್ಧಪಡಿಸುತ್ತಾನೆ. ಅಷ್ಟು ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟಾನೆ. ಆದರೆ ಯಾವಾಗ ನಾವು ದೇವರ ಯೋಜನೆಯನ್ನು ನಾವು ತಿರಸ್ಕರಿಸುತ್ತೇವೋ ಅಥವಾ ದೇವರು ನಮಗೆ ಕೊಟ್ಟ ಯೋಜನೆಯನ್ನು ಆತನ ಸಮಯಕ್ಕೆ ಅನುಗುಣವಾಗಿ ನಾವು ಕಾಯುವುದಿಲ್ಲವ, ಆಗ ನಾವು ದೇವರು ನಮಗೆ ನೀಡುವಂಥ ಅದ್ಭುತ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೇವೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ದೇವರು ನಮ್ಮನ್ನು ನೋಡುತ್ತಾನೆ. ನಮ್ಮನ್ನು ಯಾವತ್ತೂ ನೋಡಿ, ಅಲ್ಲಿ ಪುನಃ ವಾಕ್ಯಗಳನ್ನು ನೋಡಿ, ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ವಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವುದನ್ನು ನೋಡಿ ಉರಿಗೊಳ್ಳಬೇಡ. ನೋಡಿ, ನಮಗೆ ಏನಾಗ್ತದೆ, ಯಾರೋ ಒಬ್ಬನು ತಲೆ ಒಡೆದು ಅಥವಾ ಸರಿಯಾಗಿ ವ್ಯಾಪಾರದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾದ ಟ್ಯಾಕ್ಸ್ ಕಟ್ಟದೆ ಎಲ್ಲವನ್ನು ತಪ್ಪಿಸಿ ವ್ಯಾಪಾರ ಮಾಡಿ ಅವನು ಅಭಿವೃದ್ಧಿ ಹೊಂದುತ್ತಾನಂತ ಹೇಳಿ ನೀನು ಉರಿಗೊಳ್ಳಬೇಡ. ನೀನು ಸೈತಾನು ನಮಗೆ ತರುವುದು ಅದೇ, ಏನು ಬೇಗ ಆಗಬೇಕು. ನೀವು ಟ್ಯಾಕ್ಸ್ ಕಟ್ಟಬೇಡಿ, ನೀವು ಟ್ಯಾಕ್ಸ್ ಕಟ್ಟಿದರೆ ಎಲ್ಲಿ ನಿಮಗೆ ಲಾಭ ಕಡಿಮೆ ಬರ್ತದೆ. ಈ ಎಲ್ಲ ಸಂಗತಿಗಳಿಂದ ನಮಗೆ ಸೈತಾನು ನಮಗೆ ಎಲ್ಲಿ ನಾಶನಕ್ಕೆ ತಗೊಂಡು ಹೋಗ್ತಾನೆ, ನಮ್ಮ ನಷ್ಟಕ್ಕೆ ಒಳಪಡಿಸ್ತಾನೆ. ಯಾಕೆ? ದೇವರು ನೀತಿವಂತ ದೇವರು. ದೇವರ ವಾಕ್ಯ ಸ್ಪಷ್ಟವಾಗಿದೆ. ದೇವರಿಗೆ ಕೊಡಿ, ರಾಜನಿಗೆ ಕೊಡುವುದನ್ನು ರಾಜನಿಗೆ ಕೊಡಿ. ನಾವು ಸರ್ಕಾರಕ್ಕೆ ಸರಿಯಾಗಿ ಪಾವತಿಸುವುದು ಅದು ನಮ್ಮ ಕೆಲಸ ಆಗಿದೆ. ಆದ್ದರಿಂದ ನೀನು ಇನ್ನೊಂದು ರೀತಿಯಲ್ಲಿ ಅವನು ವ್ಯಾಪಾರ ಮಾಡಿ ಅಭಿವೃದ್ಧಿ ಆಗಿದ್ದಾನಂತ ಹೇಳಿ ನೀನು ಉರಿಗೊಳ್ಳಬೇಡ. ನೀನು ದೇವರಿಗೋಸ್ಕರ ಕಾದಿರು. ದೇವರು ನಿನ್ನನ್ನು ಮೇಲೆತ್ತುತ್ತಾನೆ. ನೋಡಿ, ಅಲ್ಲಿ ಕೆಡುಕರು ತೆಗೆದು ಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ನೋಡಿ, ಯಾರು? ಯೆಹೋವನನ್ನು ನಿರೀಕ್ಷಿಸುವವರೇ. ಯಾವಾಗ ನಾವು ನಿರೀಕ್ಷೆಯಿಂದ ದೇವರ ಸಮಯಕ್ಕೆ ಅನುಗುಣವಾಗಿ ಕಾದುಕೊಳ್ತೇವೋ ಅಂಥವರೇ ದೇಶವನ್ನು ಅನುಭವಿಸ್ತಾರಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ದೇವರ ಸಮಯಕ್ಕೆ ಅನುಗುಣವಾಗಿ ದೇವರಿಗೆ ಕಾದುಕೊಳ್ಳುವುದು ನಮ್ಮ ಪ್ರತಿಯೊಬ್ಬರ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಮೊದಲನೇ ಆದ್ಯತೆ ಆಗಬೇಕು. ಆಗ ಮಾತ್ರ ನಾವು ಆಶೀರ್ವಾದ ಹೊಂದುತ್ತೇವೆ. ಅವಸರದಲ್ಲಿ ಯಾವ ಕಾರ್ಯಗಳನ್ನು ದೇವರು ನಡೆಸುವುದಿಲ್ಲ. ದೇವರ ಕಾರ್ಯಗಳು ಆತನ ಸಮಯಕ್ಕೆ ಅನುಗುಣವಾಗಿ ನಡೆಯುವುದಾಗಿದೆ ಮತ್ತು ಅವು ಸ್ಪಷ್ಟವಾದ ಕಾರ್ಯಗಳು, ನಮಗೆ ಒಳಿತು ಮಾಡುವ ಕಾರ್ಯಗಳು ಮತ್ತು ನಮ್ಮನ್ನು ಅಭಿವೃದ್ಧಿಪಡಿಸುವ ಕಾರ್ಯಗಳಾಗಿವೆ. ತಡ ಆಗಿರ್ಬೋದು, ಆದರೆ ಖಂಡಿತವಾಗಿಯೂ ನಮ್ಮನ್ನು ಏನು ಹೇಳ್ತದೆ ಇಲ್ಲಿ ಕೀರ್ತನೆಗಾರರು, ಅವನು ದೇವರಲ್ಲಿ ನಿರೀಕ್ಷೆಗೊಂಡಿರುವವನು. ನೋಡಿ, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುತ್ತಾರೆ, ದೇವರ ರಾಜ್ಯವನ್ನು ಅನುಭವಿಸುತ್ತಾರೆ, ದೇವರ ಆಶೀರ್ವಾದವನ್ನು ಅನುಭವಿಸುತ್ತಾರೆ. ದೇವರು ಪ್ರತಿಯೊಬ್ಬ ತನ್ನ ಮಕ್ಕಳಿಗೆ ಆಶೀರ್ವಾದದಾಯಕ ದೇವರಾಗಿದ್ದಾನೆ. ನಮ್ಮನ್ನು ಎಲ್ಲರನ್ನೂ ಆಶೀರ್ವದಿಸುತ್ತಾನೆ. ಆದರೆ ಸಮಸ್ಯೆ ಏನೆಂದರೆ ನಮಗೆ ದೇವರಿಗೆ ಕಾದುಕೊಳ್ಳುವ ಸಮಯ ನಮಗೆ ಇಲ್ಲ. ನಾವು ಅವಸರದಲ್ಲಿ ಕಾರ್ಯಗಳನ್ನು ಸಾಧಿಸಬೇಕಂತ ಹೇಳ್ತೇವೆ ಮತ್ತು ಈ ನಮ್ಮ ಆಲೋಚನೆಗಳಿಂದ ನಾವು ಕಷ್ಟ ಸಂಕಟಗಳಲ್ಲಿ ಸಿಕ್ಕಾಕಿಕೊಂಡು ಪೇಚಾಡ್ತಾ ಇದ್ದೇವೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಭಾಳ ಅಗತ್ಯದ ಸಂಗತಿ, ದೇವರು ಇವತ್ತು ನಮ್ಮೊಂದಿಗೆ ಮಾತಾಡುವ ಸಂಗತಿ ಏನೆಂದರೆ ನಾವು ಆತನ ಸಮಯಕ್ಕೆ ಕಾದುಕೊಳ್ಳಬೇಕು. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾನೆ. ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ನಮ್ಮನ್ನು ತನ್ನ ಮಕ್ಕಳೆಂದು ಆತನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಆತನ ಬಳಿಗೆ ತಂದು ನಮ್ಮನ್ನು ರಕ್ಷಣೆಯಲ್ಲಿ ಆತನು ದೃಢಪಡಿಸಿದ್ದಾನೆ. ಈಗ ಆತನು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಆದರೆ ಆ ಯೋಜನೆಯನ್ನು ನಾವು ಆತನಿಂದ ತಿಳ್ಕೊಳ್ಬೇಕಾಗಿದೆ ಮತ್ತು ಆತನ ಸಮಯಕ್ಕೆ ಕಾದುಕೊಳ್ಳಬೇಕಾಗಿದೆ. ನಾವು ಎಲ್ಲರೂ ಈ ವಾಕ್ಯಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳೋಣ.
ದೇವರ ಸಮಯಕ್ಕಾಗಿ ಕಾದುಕೊಳ್ಳೋಣ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸುವ ದೇವರು ಹಾಗೂ ನಮಗೆ ಅದ್ಭುತ ಅನುಭವಗಳನ್ನು ಕೊಡುವ ಆಶೀರ್ವಾದಗಳ ಅನುಭವವನ್ನು ನೀಡುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇನ್.